ಬೆಳಗ್ಗೆ 100K ಸುಮಾರು 40,000 ಜನ ಸೀನಿಯರ್ ಸಿಟಿಸನ್, ಹ್ಯಾಂಡಿಕ್ಯಾಪ್ಡ್ ಯುವಕರು ಎಲ್ಲ ಕೂಡ ರನ್ನಲ್ಲಿ ಮ್ಯಾರಥಾನ್ ರನ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. ನಾನು, ಗವರ್ನರು, ನಮ್ಮ ಹ್ಯಾರಿಸು, ನಮ್ಮ ರಿಜ್ವಾನು ನಾವೆಲ್ಲ ಪಾರ್ಟಿಸಿಪೇಟ್ ಮಾಡಿ ಬಂದು. ಸೊ TSS ಮತ್ತು ICD ಬ್ಯಾಂಕ್ ಮತ್ತು ಅನೇಕ ಸಂಸ್ಥೆಗಳೆಲ್ಲ ಅದಕ್ಕೆಲ್ಲ ಕೋಆಪರೇಟ್ ಮಾಡಿದ್ರು. ಬಹಳ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರು. ನಾನು ಬೆಂಗಳೂರು ನಾಗರಿಕನಾಗಿ ಬ್ರ್ಯಾಂಡ್ ಬೆಂಗಳೂರು ನಾವು ಕೂಡ ಸರ್ಕಾರದಿಂದ ಏನೆಲ್ಲ ಸಹಕಾರ ಕೊಡಬೇಕು ಅದಕ್ಕೆಲ್ಲ ಕೊಟ್ಟಿದ್ದು ಚೆನ್ನಾಗಾಯಿತು. ಇವತ್ತು ಡಾಕ್ಟರ್ ಕಸ್ತೂರಿ ರಂಗನ್ ಅವರ ಫೈನಲ್ ಅಂತಿಮ ದರ್ಶನಕ್ಕೆ ಬಂದಿದ್ದೇನೆ. ಅವರು ಇಸ್ರೋಗೆ ಕೊಟ್ಟಂತ ಕೊಡುಗೆ, ಸೈನ್ಸ್ ಫ್ರೆಟರ್ನಿಟಿಗೆ, ವಿಜ್ಞಾನ ಕ್ಷೇತ್ರಕ್ಕೆ ಕೊಟ್ಟಂತ ಕೊಡುಗೆ ಎಲ್ಲರಿಗೂ ಕೂಡ ಗೊತ್ತಿದೆ. ಇದನ್ನು ಗುರುಸಿ ರಾಜ್ಯಸಭೆಯಲ್ಲೂ ಕೂಡ ಅವರಿಗೆ ಅವಕಾಶವನ್ನು ಹಿಂದೆ ನಮ್ಮ UPA ಗವರ್ಮೆಂಟ್ ಇದ್ದಾಗ ಎಲ್ಲ ಕೂಡ ನಡೆದಿತ್ತು. ಬೇರೆ ಬೇರೆ ಸರ್ಕಾರಗಳು ಕೂಡ ಎಲ್ಲ ಸರ್ಕಾರಗಳು ಕೂಡ ಅವನ್ನ ಸೇವೆನ ಗುರುಸಿ ಅವರ ವಿಜ್ಞಾನ ಕ್ಷೇತ್ರದಲ್ಲಿ ಮಾಡಿದಂಥದ್ದನ್ನೆಲ್ಲ ಅನೇಕ ಪ್ರಶಸ್ತಿಗಳನ್ನೆಲ್ಲ ಕೂಡ ಕೊಟ್ಟಿದ್ದಾರೆ. ಸೊ ಇವತ್ತು ನಮ್ಮ ಜೊತೆ ಅವರಿಲ್ಲ, ಬಟ್ ಅವ್ರಿಗೆ ಲಕ್ಷಾಂತರ ಮಂದಿ ಅವರ ಅಭಿಮಾನಿಗಳೆಲ್ಲ ಕೂಡ ಇದ್ದಾರೆ. ಅವ್ರು ಮಾಡೋ ಸೇವೆನ ಮುಂದಿನ ದಿನದಲ್ಲಿ ಸರ್ಕಾರದಲ್ಲಿ ನಾವು ಚರ್ಚೆ ಮಾಡ್ತೀವಿ. ಅವರ ಹೆಸರು ಕೂಡ ಶಾಶ್ವತವಾಗಿ ಇರಬೇಕು ಅನ್ನೋ ದೃಷ್ಟಿಯಿಂದ ಮುಂದಕ್ಕೆ ಅನೇಕ ಆಲೋಚನೆಗಳನ್ನು ಮಾಡ್ತೇವೆ. ರಾವ್ ಕೂಡ ಆರೋಗ್ಯ ಸರಿ ಇಲ್ಲ. ಅವರು ಕೂಡ ಮೊನ್ನೆ ಯಾವುದೋ ಒಂದು ಅಭಿನಂದನಾ ಸಮಾರಂಭ ಬರಬೇಕಾಯ್ತು, ಅವರು ಬರಲಿಲ್ಲ. ಅವರು ಕೂಡ ಅವರ ಅಂತಿಮ ನಮನದ ಒಂದು ಇದು ಕೂಡ ಇಲ್ಲಿ ಕಳಿಸ್ಕೊಟ್ಟಿದ್ರು. ಸೊ ಇವತ್ತು ನಾವೆಲ್ಲ ಅವ್ರಿಗೆ ನಾವು ನಮನವನ್ನು ಸಲ್ಲಿಸಬೇಕಾದ್ದು ಸರ್ಕಾರದ ಪರವಾಗಿ. ಸೊ ಅಂತಿಮ ಗೌರವನ ಸರ್ಕಾರದ ಎಲ್ಲ ಗೌರವದೊಂದಿಗೆ ಅದು ನಡೀತದೆ. ಸರ್, ಈಗ ಯುದ್ಧದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾಕಿಸ್ತಾನದ ವಿಚಾರಕ್ಕೆ ಸಂಬಂಧಪಟ್ಟ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಇನ್ನು ಮುಖ್ಯಮಂತ್ರಿಗಳು ಹೇಳಿದ್ರು ಯಾವ್ದು ಯುದ್ಧ ಬೇಡ, ನಾವು ಯುದ್ಧದ ಪರವಾಗಿಲ್ಲ, ಸೆಕ್ಯೂರಿಟಿ ಶಾಂತಿ ಪರವಾಗಿದ್ದೀವಿ. ಸರ್, ಆ ವಿಷಯ ಪಾಕಿಸ್ತಾನದ ಮಾಧ್ಯಮಗಳು ಹೈಲೈಟ್ ಮಾಡ್ತಾ ಇದ್ದಾರೆ. ನೋಡಿ, ಈ ದೇಶದ ಐಕ್ಯತೆ, ಸಮಗ್ರತೆ, ಶಾಂತಿ ಬಹಳ ಮುಖ್ಯ. ನಾವ್ಯಾರು ಕೂಡ ಎಲ್ಲರ ಪ್ರಾಣ ಕೂಡ ಬಹಳ ಮುಖ್ಯ. ನಾವೆಲ್ಲ ಭಾರತೀಯರು. Bharata Rashtriya Congress, whatever the Indian National Congress has taken a stand, we all been committed to it. We stand by it. Under the leadership of Mr. Mallikarjun Kharge and Rahul Gandhi, all the way he was in America, he flew back, he participated. We have been respecting. We want to keep this country united. So whatever the Chief Minister has spoken, I don't want to comment on it. You better ask him because we have to ask his version. I don't want to comment anything else. So India has to be protected, and I think my party has already taken a stand on it. ಸರ್, ಸರ್ವಪಕ್ಷ ಸಭೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರೇ ಹಾಜರಾಗಲಿಲ್ಲ ಅನ್ನುವಂಥ ಚರ್ಚೆಗಳು. ಅದು ಎಲ್ಲದಕ್ಕೂ ಕೂಡ ಪ್ರಧಾನಮಂತ್ರಿ ಇರಬೇಕಾಗಿತ್ತು ಅನ್ನೋದನ್ನ ಈಗಾಗಲೇ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಅದರ ಬಗ್ಗೆ ಪ್ರಸ್ತಾವನೆ ಮಾಡಿದ್ದಾರೆ. ಅದು ಅವರೇ ಉತ್ತರ ಕೊಡಬೇಕು. ನಾನು ಮಿಕ್ಕಿದದ್ರ ಬಗ್ಗೆ ಚರ್ಚೆ ಮಾಡಕ್ಕೆ ಹೋಗಲ್ಲ. ನೀವು ಕೂಡ ಮಾಧ್ಯಮದವರು ಆದಷ್ಟು ಈ ದೇಶದಲ್ಲಿ ಶಾಂತಿಯನ್ನು ನೆಲೆಸಲಿಕ್ಕೆ ತಾವೆಲ್ಲ ಸಹಕಾರ ಕೊಡಬೇಕು ಅಂತೇಳಿ ನಮ್ರತೆಯಿಂದ ನಿಮಗೆಲ್ಲ ಮನವಿ ಮಾಡ್ತೀನಿ.